ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ಗೈಸ್ ಏನಂದರೆ ಇವತ್ತು ಮನೇಲಿ ಹಾಫ್ ಲೀಟರ್ ಹಾಲನ್ನ ತಂದು ಕಾಸಿದ ತಕ್ಷಣ ಒಡೆದೋಯ್ತು. ಸೊ ಅದಕ್ಕೋಸ್ಕರ ಅದ್ರ ಜೊತೆ ನಾನು ಇನ್ನೂ ಅರ್ಧ ಲೀಟರ್ ತಂದಿದ್ದೀನಿ. ಅದನ್ನು ಒಡೆದ್ಬಿಟ್ಟು ಇವತ್ತು ರಸಗುಲ್ಲ ಮಾಡೋಣ. ಇವಾಗ ನೋಡಿ, ಈ ಸೈಡಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಅದರದ್ದು ಅರ್ಧ ಲೀಟರ್ ಹಾಲಿಂದು. ಇದು ಸೇರಿಸಿ ಮಾಡೋಣ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ಲೆಟ್ಸ್ ಡೂ ವಿತ್ ಮೀ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಇದೇ ಥರ. ನಾನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ನಿಂಬೆಹಣ್ಣು ತೊಗೊಂಡಿದ್ದೀನಿ. ವಿನಿಗರ್ ಕೂಡ ಹಾಕ್ಬೋದು ನೀವು ನಿಂಬೆಹಣ್ಣು ಬದಲು. ಒಂದು ಸ್ವಲ್ಪ ಹಾಲು ಕಾಯ್ತಾ ಒಂದು ಸ್ವಲ್ಪ ಕಾಯಲಿ, ಆಮೇಲೆ ಕಾದ್ಮೇಲೆ ಇದು ನಿಂಬೆಹಣ್ಣು ಹಾಕೋಣ. ಓಕೆನಾ ಗೈಸ್? ನೋಡಿ, ಇವಾಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಸಾಕು ಅನ್ಕೋತೀನಿ ಇಷ್ಟು. ಗೈಸ್ ಫಸ್ಟ್ ಟೈಮ್ ಮಾಡ್ತಿದ್ದೀನಿ, ಹೆಂಗೆ ಬರುತ್ತೋ ಗೊತ್ತಿಲ್ಲ. ಮೋಯ್ ತಿಂಡಿ ಟೇಸ್ಟ್ ಮಾಡ್ಸೋದೆ ಫಸ್ಟು. ನಾನಂತೂ ತಿನ್ನಲ್ಲ, ನಾನು ರಸಗುಲ್ಲ ತಿನ್ನಲ್ಲ. ಅವನಿಗೆ ಟೇಸ್ಟ್ ಮಾಡಿಸ್ತೀನಿ, ನೋಡೋಣ ಹೆಂಗೆ ತಿಂತಾನೋ ಏನೋ. ಗೈಸ್ ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ. ಗೈಸ್ ನೋಡಿ, ಇಲ್ಲಿ ಅದು ಒಡೆದೋಯ್ತು ಆ್ಯಂಡ್ ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ಅದನ್ನು ಈ ಥರ ಮಾಡಬೇಕು. ಸ್ವಲ್ಪ ತಣ್ಣಗಾಗಬೇಕು ಅದು. ಸುಡ್ತೈತೆ ಗೈಸ್ ಫುಲ್ಲು. ನಾನು ವೀಡಿಯೋದಲ್ಲಿ ನೋಡಿ ಥರ ಮಾಡ್ತಿದ್ದೀನಿ ಗೈಸ್. ವೀಡಿಯೋ ಮಾಡ್ಕೊಂಡು ಇದನ್ನು ಮಾಡೋದು ಹೆವಿ ಕಷ್ಟ. ಯಾಕೆಂದರೆ ರಿಂಗ್ ಲೈಟ್ ಇಲ್ಲ. ರಿಂಗ್ ಲೈಟ್ ಇದ್ದಿದ್ರೆ ಸರಿ ಹೋಗ್ತಿತ್ತು. ರಿಂಗ್ ಲೈಟ್ಗೆ ಇಟ್ಬಿಟ್ಟು ವೀಡಿಯೋ ಮಾಡ್ಕೋಬೋದಿತ್ತು. ಗೈಸ್ ಹೊಸಿ ಸುಡ್ತಿಲ್ಲ ಅದು. ಸೊ ಗೈಸ್ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇಷ್ಟೇ ಗೈಸ್, ಅರ್ಧ ಲೀಟ್ರ್ ಹಾಲಿಗೆ ಇಷ್ಟೇ ಸಿಕ್ಕಿರೋದು. ಗೈಸ್ ನೋಡಿ, ಇಲ್ಲಿ ಇಷ್ಟು ಸಿಕ್ಕಿದೆ, 1 ಲೀಟ್ರ್ ಹಾಲಿಂದ. ಸೊ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ನೀಟಾಗಿ ಇದು ಮಾಡಬೇಕಂತೆ, ಸ್ವಲ್ಪ ಮೈದಾ ಹಾಕ್ಕೊಂಡು. ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ. ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತೊಗೊತೀನಿ ಗೈಸ್. ಯಾಕೆಂದರೆ ಬಿಕಾಸ್ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ನಾನೇ ವೀಡಿಯೋ ಮಾಡ್ಕೋಬೇಕು ನಂದನ್ನು. ಆ ಕಾರಣಕ್ಕೆ ನನ್ನನ್ನು ವೀಡಿಯೋ ನಾನೇ ಮಾಡ್ಕೋಬೇಕಲ್ಲ, ಅದರಿಂದ ಸ್ವಲ್ಪ ಹಿಂಸೆ ಆಗುತ್ತೆ. ನೋಡಿ ಗೈಸ್, ಇದನ್ನು ಈ ಥರ ನೀಟಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಅಂತ ಅಲ್ಲಿ ವೀಡಿಯೋದಲ್ಲಿ ಹೇಳಿದ್ದಾರೆ. ಸೊ ಹಾಗೆ ನಾನು ಮಾಡ್ಕೋತೀನಿ. ತುಂಬ ವೀಡಿಯೋ ಮಾಡ್ತಾ ಹೋದರೆ ಅಲ್ಲಿ ನಾನು ಮಾತ್ರ ಕಾಣಿಸ್ತೀನಿ, ಅದು ಮಾಡ್ತಿರೋದು ಕಾಣಿಸ್ತಾನೆ ಇಲ್ಲ. ರಿಂಗ್ ಲೈಟ್ ಇದ್ದಿದ್ರೆ ಸರಿ ಹೋಗಿತ್ತು. A few moments later. ಗೈಸ್ ನೋಡಿ, ಇದಕ್ಕೆ ಕರೆಕ್ಟಾಗಿ ಇದೇ ಲೋಟದ ಮೆಷರ್ಮೆಂಟಲ್ಲಿ 2 ಲೋಟ ನೀರು ಹಾಕೋತೀನಿ. ಇದೇ ಲೋಟದ ಮೆಷರ್ಮೆಂಟಲ್ಲಿ 1 ಕಪ್ ಸಕ್ಕರೆ ಹಾಕೋತೀನಿ. ಗೈಸ್ ಇದ್ರೊಳಗೆ ಉಳ್ಕೊಂತು. ಇದಕ್ಕೆ ಗೈಸ್ ನೋಡಿ, ಇಲ್ಲಿ ಎಷ್ಟು ಸಾಹಸ ಪಡ್ತೀನಿ ಗೊತ್ತಾ ನಾನು ಅಡುಗೆ ಮಾಡೋದಂದರೆ. ನಮ್ಮ ಮನೆ ಫುಲ್ ಕಿಚನ್ ಗಲೀಜಾಗಿ ಹೋಗಿರುತ್ತೆ. ನೀವು ಶುಗರ್ ಜಾಸ್ತಿ ತಿನ್ನೋರಾದರೆ ನಿಮಗೆ ಎಷ್ಟು ಸಕ್ಕರೆ ಇದಕ್ಕೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮಗೆ ಸ್ವಲ್ಪ ಲಿಮಿಟ್ ಶುಗರೇ ಸಾಕು. ಮೋಯ್ತಂಗೆ ಬೇಕಂದರೆ ಇದು ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಹಾಕ್ತೀನಿ. ಸೊ ಇದು ಕಾಯಿಲಿ ಗೈಸ್. ಈ ಕಡೆ ನಾನು ಈ ಕಡೆ ಎಲ್ಲ ರೆಡಿ ಮಾಡ್ಕೊತೀನಿ. ಗೈಸ್ ನೋಡಿ, ಇಲ್ಲಿ ರಸಗುಲ್ಲಾಗೆ ರೌಂಡ್ ಮಾಡಿ ಇಟ್ಟಾಗಿದೆ. ಈ ಕಡೆ ಸಕ್ಕರೆ ನೀರು ಇದಾಗಿದೆ. ಇದರಲ್ಲಿ ಈ ನೀರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಒಂದು 10 to 12 ಮಿನಿಟ್ಸ್ ಬೇಯಿಸಬೇಕಂತೆ. ಸೊ ಅದನ್ನು ಮಾಡೋಣ. ಇವಾಗ ಸಕ್ಕರೆ ಹಾಕೋಣ. ಗೈಸ್ ರಸಗುಲ್ಲಾಗೆ ಸ್ವಲ್ಪ ಸಕ್ಕರೆ ಚೆನ್ನಾಗಿರಬೇಕು, ಸ್ವೀಟ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗೈಸ್ ಇದು ಕಾಯಿಲಿ ಕಾದ್ಮೇಲೆ ರಸಗುಲ್ಲ ಬೇಯೋದನ್ನು ತೋರಿಸ್ತೀನಿ. A few moments later. ಗೈಸ್ ನೋಡಿ, ಇದು ಕಾಯ್ತಾ ಇದೆ. ಆ್ಯಂಡ್ ಗೈಸ್ ನೋಡಿ, ಇಲ್ಲಿ ರೆಡಿ ಆಗಿದೆಯಲ್ಲ, ಇದನ್ನು ಇವಾಗ ಇದ್ರೊಳಗೆ ಹಾಕಿಬಿಟ್ಟು 10 to 12 ಮಿನಿಟ್ಸ್ ಬೇಯಿಸೋಣ. ಸೊ ಬನ್ನಿ ಗೈಸ್. ನೋಡಿ, ಇವಾಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ಅದರೊಳಗೆ. ಗೈಸ್ ಚೆನ್ನಾಗೈತೆ ಅದರ ಹಾಕಿ ಗೈಸ್. ಸೊ ಇದೇ ಥರ ವೀಡಿಯೋಸ್ ಇನ್ನೂ ಬೇಕು ಅಂದರೆ ಅಡುಗೆದೆಲ್ಲ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಅಡುಗೆದೇ ವೀಡಿಯೋಸ್ ಮಾಡಿ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ. ವ್ಲಾಗ್ಸ್ ಕೂಡ ಮಾಡ್ತೀನಿ ಮನೇಲಿ. ಏನು ಗೈಸ್ ಬೇರೆ ಏನು ವೀಡಿಯೋ ಮಾಡೋದಂತ ಸುಮ್ಮನೆ ಮಾಡ್ತಾ ಇದ್ದೀನಿ ಇದನ್ನು. ಸೊ ಗೈಸ್ ಇವಾಗ ಇಷ್ಟು ರಸಗುಲ್ಲನ ಇದನ್ನ 10 to 12 ಮಿನಿಟ್ಸ್ ಬೇಯಿಸಾದ್ಮೇಲೆ ಹಿಂಗೆ ಕಾಣಿದೆ, ನೋಡೋಣ ಬನ್ನಿ. ಗೈಸ್ ನೋಡಿ, ಗೈಸ್ ಇಲ್ಲಿ ಫುಲ್ಲು ರಸಗುಲ್ಲ ರೆಡಿ ಆಗಿದೆ. ಈ ಕಡೆಗೆ ಹಾಕ್ತಾ ಇದ್ದೀನಿ ತೆಗೆದು. ಬನ್ನಿ ಹಾಕ್ಕೊಳ್ಳೋಣ. ಗೈಸ್ ಫುಲ್ ಚೆನ್ನಾಗಿದೆ. ಎಕ್ಸ್ಪೆರಿಮೆಂಟ್ ಮೋಯ್ತನ ಮೇಲೆ ಮಾಡ್ತೀನಿ ಫಸ್ಟು, ಆಮೇಲೆ ನಾನು ತಿಂತೀನಿ. ಗೈಸ್ ಫುಲ್ ಇದನ್ನೆಲ್ಲ ತೆಗೆದು ಇಲ್ಲಿಗೆ ಹಾಕಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇಲ್ಲಿ ರಸಗುಲ್ಲ ಪೂರ್ತಿ ರೆಡಿ, ಫುಲ್ ಸೂಪರಾಗಿ ರೆಡಿಯಾಗಿದೆ ಗೈಸ್. ಇದನ್ನು ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಫ್ರಿಜ್ಜಿಗೆ ಇಟ್ಬಿಡೋಣ ಬನ್ನಿ.
ಫ್ರಿಜ್ಜಿಗೆ ಇಟ್ಟರೆ ಆರಾಮ್ ಪೀಸಾಗಿ ತಣ್ಣಗಾದ್ಮೇಲೆ ತಿನ್ನಿಸ್ತೀನಿ ಮಾವಿತಕ್ಕೆ ಇವತ್ತು. 6.5 hours later. ಗೈಸ್ ನೋಡಿ ಇಲ್ಲಿ ರಸಗುಲ್ಲ ತಗೊಂಡು ಹೋಗ್ತಿದ್ದೀನಿ ಮೊಯ್ದ ಗೊತ್ತಾನೆ. ಗೈಸ್ ಅಂದರೆ ಟೆಸ್ಟ್ ಮಾಡೋಕ್ಕೆ ಸಖತ್ ಇಷ್ಟ ನನಗೆ ಐಟಮ್ಸ್ನ ಮಾಡಿ. ಯಾಕೆಂದರೆ ಅವನೊಬ್ಬನೇ ನಾನು ಮಾಡಿ ನಾನು ತುಂಬ ಧೈರ್ಯದಿಂದ ತಿಂತಾನೆ. ಬನ್ನಿ ಅವನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು ಗೈಸ್. ನಾನು ತಿಂತಾನೆ, ಹೆಂಗೆ ಮಾಡಿದ್ರು ತಿಂತಾನೆ ಗೈಸ್. ಅವನು ಬೇಡ ಅಂತ ಅನ್ನೋಲ್ಲ, ಅದೊಂದು ಖುಷಿ. ಏನು ಮಾಡಿಕೊಟ್ರು ತಿಂತಾನೆ. ಅವನಿಗೆ ಮಾಡ್ಕೊಡೋಕಂದ್ರೆ ಖುಷಿ ಆಗುತ್ತಿದೆ ವಿಷಯಕ್ಕೆ. ಏನು ಮಾಡಿಕೊಟ್ರು ಸುಮ್ಮನೆ ತಿಂತಾನೆ. ಒಂಚೂರು ಉಪ್ಪು ಖಾರ ಹೆಚ್ಚು ಕಮ್ಮಿ ಆದರೂ ಮಾತಾಡೋಲ್ಲ. ಏನು ಮಾಡಿಕೊಟ್ರೆ ಚೆನ್ನಾಗೈತೆ ಅಂತಲೇ ತಿಂತಾನೆ. ಇನ್ನೂ ಬಂದಿಲ್ಲ ಗೈಸ್, ಬರಲಿ ತಡೀರಿ. ನೋಡಿ ಇನ್ನೂ ಬಂದಿಲ್ಲ. ಸೊ ಗೈಸ್ ಇದ್ರೊಳಗೆ ಒಂದು 5-6 ರಸಗುಲ್ಲ ಇದೆ ಅಷ್ಟೇ, ಜಾಸ್ತಿ ತೊಗೊಬರಲಿಲ್ಲ. ಹೆಂಗೈತು ಏನೋ ಟೇಸ್ಟ್ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ರೆ ಸಾಕು. ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇನ್ನೂ ಬಂದಿಲ್ವಲ್ಲ ಗೈಸ್ ಇವನು. ಗೈಸ್ ನೋಡಿ ಬಂದೇ ಬಿಟ್ಟ. ಅಲ್ಲೇ ನಿಂತ್ಕೊಳ್ಳೋ, ಇಲ್ಲಿ ಬಿಸಿಲು. ನೀನು ಹುಚ್ಚಿನ ನಾನು ಹುಚ್ಚಿನ? ನೀನ ನಾನಾ ಹುಚ್ಚರು? ನಿಂತ್ಕ ಸಾಕು, ಅಲ್ಲಿವರೆಗೆ ಬರಲ್ಲ ನಾನು. ನೋಡಿ ಗೈಸ್, ನೋಡಿ ಇಲ್ಲಿ ಹುಚ್ಚು ನನ್ನ ಮಗ ಅಂದರೆ ಹುಚ್ಚು ನನ್ನ ಮಗ, ದೊಡ್ಡ ಹುಚ್ಚು ನನ್ನ ಮಗ. ಚೆನ್ನಾಗಿಲ್ಲ ಅಂದ್ರೂ ತಿನ್ಬೇಕು, ಚೆನ್ನಾಗಿದ್ರು ತಿನ್ಬೇಕು ಅಲ್ವಾ ಮೊಯ್ತಾ? ಇಲ್ಲ, ಯು ಹ್ಯಾವ್ ನೋ ಆಪ್ಷನ್. ಚೆನ್ನಾಗಿ ಕಾಣಿಸ್ತೀನೋ ನೀನು ಮುಚ್ಕೊಂಡು ತಿನ್ನು, ನೋಡೋಣ ಹೆಂಗೈತೇನೋ. ನಾವು ಒಂದು ಪೀಸು ತಿಂದಿಲ್ಲ, ನಿಂಗೆ ತಂದು ಕೊಡ್ತಿರೋದು. ಬಾಕ್ಸ್ ಓಪನ್ ಮಾಡೋಕ್ಕಾಗಲ್ಲ ಹುಡ್ಗಂಗೆ. ಬಾಕ್ಸ್ ಓಪನ್ ಮಾಡೋಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ತಾವಲ್ಲಿ ಬಿಚ್ಕೊಡ್ತೀನಿ. ತಗೊಂಬರಲ್ಲಿ ಬಿಚ್ಕೊಡ್ತೀನಿ. ಬಂತು ಓಪನ್ ಆಯ್ತು. ಅಯ್ಯೋ ಎಲ್ಲೇ ಉಯ್ಸ ಓಪನ್ ಮಾಡಲ್ಲ ಗೈಸ್. ಹೊಡು ಏನಾಯ್ತು, ಹೆಂಗೈತೋ ಗೊತ್ತಿಲ್ಲ ಚಪ್ರಿ. ರಸಗುಲ್ಲ ಈ ಕಡೆ ತಿನ್ನು, ಈ ಕಡೆ ಇತ್ತೀನಿ ಇತ್ತು ನಾ ಫಸ್ಟ್. ಯಾಕೆ ಕೊಡು, ನಾನು ವಿಡಿಯೋ ಮಾಡ್ತೀನಿ ನಿಂದು. ಚೆನ್ನಾಯ್ತಾ? ಚೆನ್ನಾಗಿಲ್ಲ. ಸಪ್ಪೆ ತಗ ಇದನ್ನ ಪಾನಿ ಹೊಡಿ. ಪಾನಿ ಸಪ್ಪೆ ಆಯ್ತಾ? ಇನ್ನೊಂದು ಸ್ವಲ್ಪ ಶುಗರ್ ಹಾಕ್ಬೇಕಲ್ಲ? ಸಪ್ಪೆ ನಾನು ತಿನ್ನಲ್ಲಲ್ಲ, ಅದಕ್ಕೆ ನಿನ್ನ ಟ್ರೈ ಮಾಡಿದ್ದು. ಶುಗರ್ ಹಾಕಿದ್ರೆ ಸರಿ ಹೋಗುತ್ತೆ ತಾನೇ? ಸಪ್ಪೆ ಏನಿಲ್ಲ. ನಿನಗೆ ಬಿಡಪ್ಪ, ಸಕ್ಕರೆ ಪಾಕ ಆಗ್ಬೇಕು ನಿನಗೆ. ತಗ ಇದು ನನಗೆ ಕುಡ್ಕೋಬೋದು. ಸಾಕ ಹೋಗ್ಲಾ ನಾನು? ಹೋಗ್ಲಾ ನಾನು? ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ, ಸಪ್ಪೆ ಆಯ್ತು. ಸಪ್ಪೆ ಆಯ್ತು ಅನ್ನೋದು ಅದ್ಬಿಟ್ಟು ಚೆನ್ನಾಗಿಲ್ಲ ಅಂತಿದ್ಯಾ? ಬೇಡ, ನಾನು ನಿಂಗೆ ಇನ್ನೇನು ಮಾಡ್ಕೊಡಲ್ಲ ನಾನು. ಸಪ್ಪೆ ಚೆನ್ನಾಗೈತೆ ಅಣ್ಣ? ಚೆನ್ನಾಗಿದೆ, ಸೂಪರ್ ಆಗೈತೆ ಅಂತ. ಸೂಪರ್ ಆಗಿದೆ, ಸಖತ್ತಾಗೈತೆ. ಸಖತ್ತಾಗೈತೆ. ಎಷ್ಟೊತ್ತಿಗೆ ಕೂತಿಯ ಮತ್ತೆ ನಿನ್ನ ನಾನು ಕರ್ಕೊಂಡು ಹೋಗಕ್ಕೆ? ನಾನು ಇವಾಗ ಮಂಕೊಂಡ್ರೆ ಮಾತ್ರ, ಇಲ್ಲ ಅಂದರೆ ಕರೆಕ್ಟಾಗಿ ಹೇಳು. ಏನಲ್ಲಿ ಎಷ್ಟೊತ್ತಿಗೆ ಬರ್ತೀಯಾ? 6 ಗಂಟೆಗೆ ಕೂತಿಯಾ? ಒಂದು 4:15 ಬರ್ತೀನಿ ನೋಡಿ. ಅಷ್ಟು ಬೇಗ ಹಾಕ್ಕೋತೀಯಾ? 4:15 ಬಂದರೆ ಸ್ವಲ್ಪ ಹೊತ್ತು ವೀಡಿಯೋ ಇದು ಮಾಡ್ಬಿಟ್ಟು ಬರ್ಬೋದಲ್ಲ ಅಂತ ಅಷ್ಟೇ. ವಿಡಿಯೋ ಎಡಿಟ್ ಮಾಡ್ತೀಯ ಇವತ್ತಿನ ಬ್ಲಾಗ್ನ? ಎಡಿಟ್ ಮಾಡಿ ಇಲ್ಲ ಏನು ಮಾಡಿ ಹಿಡ್ಕೊ, ಒಟ್ಟಿಗೆ ಮಾತಾಡೋಣ ಅಂತ ಈ ಕಡೆ ಬಂದರೆ. ಈ ಕಡೆ ಸರಿ ಆಯ್ತು, 4:15 ಬರ್ತೀನಿ ನಾವು. ಎಷ್ಟು ಟೈಮ್ ಆಯ್ತು? 3 ಕಾಲ. ಅಷ್ಟೊತ್ತಿಗೆ ಬಿರಿಯಾನಿ ತಿಂತಿದ್ದ, ಮನೇಲಿ ಬಿರಿಯಾನಿ ಮಾಡ್ತಾ ಇತ್ತಮ್ಮ. ಸರಿ ಆಯ್ತು, ರಿವ್ಯೂ ಕೊಡು ಇವರಿಗೆ, ರಿವ್ಯೂ ಕೊಡು. ನೀನು ರಿವ್ಯೂ ಕೊಡು, ನಾನು ಹೆಂಗೆ ಮಾಡಿದ್ದೀನಿ ಇವಾಗ ಅಂತ. ಚೆನ್ನಾಗೈತೆ ಬಿಡ, ಸಪ್ಪೆ ಆಯ್ತು ಅಷ್ಟೇ. ಸಪ್ಪೆ ಐತೆ ಅಂತ ಯಾಕಂತಿದ್ಯಾ? ಕರೆಕ್ಟಾಗಿ ಐತೆ ಏನೋ. ಆಯಿಲ್ ಕೊಡ್ಲಾ? ಕೊಡು. ಎತ್ಕೋಗಕ್ಕಾಗಲ್ಲ ನನಗೆ. ನಂಗೆ ದುಡ್ಡು ಕೊಡ್ಬೇಕು, ನೀನು ಸಂಜೆ ಬರೋದು ಕೊಡೋಲ್ಲ, ಹಿಂಗೆ ಇಟ್ಕೊ ಇಲ್ಲಿ. ಸೊ ಗೈಸ್, ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನು ಮಾಡ್ತಿದ್ಯಾ? ಹಾಂ ಸಾಕು ಇಷ್ಟೇ. ಇನ್ನಷ್ಟು ತುಂಬ ಹೇಳ್ತಾಯಿದ್ರೆ ನೋಡೋಕ್ಕಾಗಲ್ಲ. ಸರಿ ಗೈಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಗೈಸ್.
ಈ ಲೈಕ್ ನಾಳೆನೂ ಒಳ್ಳೆ ಬೇರೆ ಬೇರೆ ಡಿಶ್ ಮಾಡೋಣ. ಇಲ್ಲ ಈ ವಿಡಿಯೋಗೆ 50 ಲೈಕ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್. ಹಾಗಾದ್ರೆ ಶುಗರ್ ಹಾಕಿದ್ರೆ ಸರಿ ಹೋಗುತ್ತೆ ಅನ್ಕೋತೀನಿ ಇನ್ನೊಂದು ನಿಂಗೆ ಕೊಡೋದೇನೆ. ನಮ್ಮ ಅಮ್ಮ ಮನೇಲಿ ನೀನು ತಿನ್ಬೇಕಿಲ್ಲ, ನಮ್ಮ ಅಮ್ಮ ತಿನ್ಬೇಕು. ಸರಿ ಆಯ್ತು. ಬಾಯ್ ಗೈಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.